ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರದಿಂದ ಘೋಷಣೆ ಮಾಡಿರುವಂಥ ಸಹಾಯಧನದ ಬಗ್ಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರೋ ಹಾಗೆ ಪ್ರತಿ ಕ್ವಿಂಟಲ್ಗೆ 250 ರೂಪಾಯಿ ಸರ್ಕಾರ ಗೊಂಜಾಳಕ್ಕೆ ಘೋಷಣೆ ಮಾಡಿದೆ. ಅದರ ಡೇಟ್ ಬಂದುಬಿಟ್ಟು ಜನವರಿ 9ರಿಂದ ಫೆಬ್ರವರಿ 7ನೇ ತಾರೀಕು ತನಕ ನೋಂದಣಿಯ ಡೇಟ್ ಇದೆ. ಅದೇ ರೀತಿ ನಮ್ಮ ರೈತರು ಪ್ರತಿಯೊಂದು APMCಗಳಿಗೆ ಭೇಟಿ ನೀಡಿ ಆಧಾರ್ ಕಾರ್ಡ್ಗಳನ್ನ ತಗೊಂಡು ಫ್ರೂಟ್ ID-ಯನ್ನು ಚೆಕ್ ಮಾಡ್ಕೋಬೇಕು. ಫ್ರೂಟ್ ID-ಯಲ್ಲಿ ಹಿಂಗಾರಿ ಮುಂಗಾರಿ ಅಂತ ಅವರು 2 ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗೊಂಜಾಳ ಬೆಳೆ ನೋಂದಣಿ ಆಗಿತ್ತು ಅಂದರೆ ಆಧಾರ್ ಕಾರ್ಡಲ್ಲಿ ತೋರಿಸಿದರೆ ಅವರು ತಿಳಿಸ್ತಾರೆ. ಫ್ರೂಟ್ ID-ಯಲ್ಲಿ ನಮ್ಮ ಗೊಂಜಾಳ ಬೆಳೆ ನೋಂದಣಿ ಆಗಿತ್ತು ಅಂದರೆ 250 ರೂಪಾಯಿ ಸಹಾಯಧನ ನಮಗೆ ಕ್ವಿಂಟಲ್ಗೆ ಸಿಗುತ್ತದೆ. ಸರ್ಕಾರ 250 ರೂಪಾಯಿ ಅಂದರೆ 20 ಕ್ವಿಂಟಲ್, ಎಕರೆಗೆ 20 ಕ್ವಿಂಟಲ್ ಅವರು ಘೋಷಣೆ ಮಾಡಿದ್ದಾರೆ. 20 ಕ್ವಿಂಟಲ್ಗೆ ಮಾತ್ರ 250 ರೂಪಾಯಿ ಸಹಾಯಧನ ಕೊಡ್ತಾರೆ. ಅದೇ ರೀತಿ ಲೈಸೆನ್ಸ್ ಇರುವಂಥ ಗೌರ್ಮೆಂಟ್ ಲೈಸೆನ್ಸ್ ಇರುವಂಥ ವ್ಯಾಪಾರಸ್ಥರು ನಮ್ಮ ಜಮೀನುಗಳಿಗೆ ಬಂದು ಗೊಂಜಾಳನ್ನು ದರ ಮಾಡಿ ತಗೊಳ್ತಾರೆ. ಅವರು APMCಗಳಿಗೆ ಡೀಟೇಲ್ಸನ್ನು ನಮ್ಮದು ಡೀಟೇಲ್ಸ್ ಕೊಡ್ತಾರೆ. ಬ್ಯಾಂಕ್ ಪಾಸ್ಬುಕ್ಕು ಜೆರಾಕ್ಸ್ ಕೊಟ್ಟರೆ ಅವರು 1 ತಿಂಗಳ ನಂತರ ನಮ್ಮ ಬ್ಯಾಂಕ್ ಅಕೌಂಟಿಗೆ ಸಹಾಯಧನ 250 ರೂಪಾಯಿ ಜಮಾ ಆಗುತ್ತದೆ. ಈಗ ನಾವು ಭೇಟಿ ಆಗಬೇಕಂದ್ರೆ APMCಗಳಿಗೆ ಭೇಟಿ ಆಗಬೇಕು. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಲೈಸೆನ್ಸ್ ಇರುವಂಥ ವ್ಯಾಪಾರಸ್ಥರಿಗೂ ನೀವು ಭೇಟಿ ಆಗ್ಬೋದು. ಅಲ್ಲಿ ಭೇಟಿ ಆದರೆ ಎಲ್ಲ ಮಾಹಿತಿಯನ್ನು ತಿಳಿಸ್ತಾರೆ. ಇದರದ ಕೊನೆಯ ದಿನಾಂಕ 7 ತಾರೀಕು ಅಂತ ಸರ್ಕಾರ ಅನೌನ್ಸ್ ಮಾಡಿದೆ. ಈ ತಿಂಗಳ 7ನೇ ತಾರೀಕು. APMC ಅವ್ರ ಪ್ರಕಾರ ಇನ್ನೊಂದು ಸ್ವಲ್ಪ ಡೇಟನ್ನು ಮುಂದೆ ಓಡ್ಬೋದು ಅಂತ ಹೇಳಿದ್ದಾರೆ. 7 ತಾರೀಕು ನಂತರ ನಮಗೆ ಅವರಿಗೆ ಅಲ್ಲಿ ಮಾಹಿತಿ ಸಿಗುತ್ತದೆ ಅಂತ ಹೇಳಿದ್ದಾರೆ. ನಮ್ಮ ರೈತ ಬಾಂಧವರು ಗೊಂಜಾಳ ಬೆಳೆದಿರುವಂಥ ರೈತರು ನೀವು APMCಗಳಿಗೆ ಭೇಟಿ ಮಾಡಿದರೆ ಆಧಾರ್ ಕಾರ್ಡ್ ತೊಗೊಂಡು ಭೇಟಿ ಮಾಡಿದರೆ ಎಲ್ಲ ಸಂಪೂರ್ಣವಾದ ವಿಷಯಗಳನ್ನ ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಧನ್ಯವಾದಗಳು.